ಯಾವ ದೇಶಕ್ಕೆ ಬಲಿದಾನದ ಬೆಲೆ ಅರ್ಥ ಆಗೋದಿಲ್ಲಲ್ಲ, ಆ ದೇಶದ ಭವಿಷ್ಯ ಕರಾಳವಾಗಿರುತ್ತೆ, ಕರಾಳ ಭವಿಷ್ಯ ಇರುತ್ತೆ ಆ ದೇಶ. ಬಲಿದಾನದ ಬೆಲೆ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಎಲ್ಲ ಕಲಿಸ್ತೀವಿ ನಾವು. ದುಡ್ಡಿನ ಬೆಲೆ ಕಲಿಸ್ತೀವಿ ಮಕ್ಕಳಿಗೆ, ಸಂಬಂಧಗಳ ಬೆಲೆ ಕಲಿಸ್ತೀವಿ, ಗೆಳೆತನದ ಬೆಲೆ ಕಲಿಸ್ತೀವಿ, ಶಿಕ್ಷಣದ ಮಹತ್ವ ಹೇಳ್ಕೊಡ್ತೀವಿ. ರಕ್ತದ ಬೆಲೆ ಹೇಳೋದು ಯಾವಾಗ ಅಂತ, ರಕ್ತ ಬಲಿದಾನದ ಬೆಲೆಯನ್ನು ಹೇಳೋದು ಯಾವಾಗ? ಒಂದು ಮಹಾನ್ ಸುಳ್ಳು ನಿರ್ವೀರ್ಯ ಸಮಾಜವೊಂದನ್ನು ಹುಟ್ಟಾಕ್ತು. ಮಹಾನ್ ಸುಳ್ಳು. ಒಬ್ರು ಯಾರೋ ಮಾಜಿ ಶಾಸಕರು ಬಂದಿದ್ದಾರೆ ಮಾತ್ರ, ಅವರಿಗೆ ಸರ್ಕಾರದಿಂದ ಬೆಂಗಳೂರಿನ HSR ಲೇಔಟ್ನಲ್ಲಿ ಒಂದು ಸೈಟ್ ಮಂಜೂರಾಗಿದೆ, ದೊಡ್ಡ ಸೈಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರ ಸೈಟ್ನಲ್ಲಿ ಈ ಅಪಾರ್ಟ್ಮೆಂಟ್ ತರ ಕಟ್ಟಿದ್ದಾರೆ, ಒಂದು 7-8 ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರಂತೆ. ಆ ಒಂದು ಮನೇಲಿ ಬಾಡಿಗೆಗೆ ಇರೋನು ಮನೆ ಖಾಲಿ ಮಾಡ್ತಿಲ್ಲ. ಮಾಜಿ MLA ಅವರು ಮನೆ ಖಾಲಿ ಮಾಡ್ತಿಲ್ಲ. ಅವ್ರು ನನ್ನ ಹತ್ರ ಬಂದು ಏನಾದ್ರು ಮಾಡ್ಬೋದಾ ಅಜಿತ್ ಅವ್ರೆ ಅಂತ ಕೇಳಿದ್ರೆ, ನಾನೇನಂದೆ, ಒಂದು ಚರ್ಕ ಹಿಡ್ಕೊಂಡು ಮನೆ ಮುಂದೆ ಉಪವಾಸ ಕೂತ್ಕೊಳ್ಳಿ ಅಂದೆ. ಅವರು ಏನ್ರ ಹೇಳ್ತೀರಿ ನೀವು ಅಂದ್ರು. ಏನ್ರ ಹೇಳ್ತೀರಿ ನೀವು, ಚರ್ಕ ಹಿಡ್ಕೊಂಡು ಉಪವಾಸ ಕೂತ್ಕೊಂಡ್ರೆ ಮನೆ ಖಾಲಿ ಮಾಡ್ಬಿಡ್ತಾನೆ. ನಾ ಹೇಳಿದೆ, ಇಲ್ರಿ ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ. ನಾಂದೆ ಅವ್ರಿಗೆ, ಬ್ರಿಟಿಷರು ದೇಶನೇ ಬಿಟ್ಟು ಹೋಗಿದ್ದಾರೆ, ನಿಮ್ಮೊಂದು ಮನೆ ಬಿಟ್ಟು ಹೋಗೋದಿಲ್ಲ ಅವ್ರು ಬಾಡಿಗೆ ಕೊಟ್ಟು ತಗೊಂಡವರು ಅಂತ. ಯಾರೋ ಕೇಳಿದ್ರು, ಇನ್ನೊಬ್ರು ಕೊಟ್ಟರು ಅನ್ನೋದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಸೌತೆಕಾಯಿ ಅಲ್ಲ. ಆ ಹೋರಾಟ ಅದನ್ನೊಂದು ಯಾಗ ಅನ್ಕೋತೀರಿ ಅನ್ನೋದಾದ್ರೆ, ಹವಿಸ್ಸಿನ ರೀತಿಯಲ್ಲಿ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ಟಾಗ ನಮ್ಗೆ ಸ್ವಾತಂತ್ರ್ಯ ಬಂದಿದೆ. ಲಕ್ಷಾಂತರ ಯುವಕರ ಪ್ರಾಣ ಕೊಟ್ಟಾಗ. ಇವತ್ತು ದಿಲ್ಲಿಗೆ ಹೋಗ್ತಾ ಇರ್ತೀರಿ, ಹೋಗಿ ಒಂದ್ಸಲ ಅಮರ್ ಜವಾನ್ ಸೈನಿಕ ಸ್ಮಾರಕಕ್ಕೆ, ಹುತಾತ್ಮ ಸ್ಮಾರಕಕ್ಕೆ ಹೋಗಿ ಎತ್ತಿಟ್ಟಿದ್ದಾರೆ ಹೆಸರುಗಳನ್ನು. ಬಾವುಟ ಹಾರೋದು ಗಾಳಿಯಿಂದಲ್ಲ, ಹುತಾತ್ಮ ಸೈನಿಕರ ಉಸಿರಿನಿಂದ ಹಾರ್ತಾ ಇರುತ್ತದೆ. ಇದರ ಬೆಲೆ ಅರ್ಥ ನಾವು ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಮುಂದಿನ ತಲೆಮಾರಿಗೆ ಅರ್ಥ ಮಾಡಿಸದೆ ಹೋದರೆ, ದೇಶದ ಭವಿಷ್ಯ ಕರಾಳ ಆಗಿರುತ್ತೆ. ದೊಡ್ಡ ಭವಿಷ್ಯ ಇರೋದಿಲ್ಲ ಅಂತ ದೇಶ. ಯಾವುದೇ ದೇಶ ತಗೊಳ್ಳಿ ನೀವು, ರಕ್ತದ ಬೆಲೆ ಮೊದಲು ತಿಳ್ಕೋಬೇಕು, ಬಲಿದಾನದ ಬೆಲೆಯನ್ನು ಮೊದಲು ತಿಳ್ಕೋಬೇಕು. ರವಿ ಬೆಳಗೆರೆ ಹೇಳ್ತಾ ಇದ್ರು, ಒಂದ್ಸಲ ಟ್ರೈನ್ನಲ್ಲಿ ಒಬ್ಬ ಸೈನಿಕ ರಜೆಗೆ ಬರ್ತಾ ಇದ್ದಾನೆ, ಅವನು ಬೇಗ ಟ್ರೈನ್ ಹತ್ತಿದ್ದಾನೆ, ಬರ್ತ್ನಲ್ಲಿ ಮಲ್ಕೊಂಡಿದ್ದಾನೆ ಪಕ್ಕದಲ್ಲಿ ಸುಟ್ಕೇಸ್ ಇಟ್ಕೊಂಡು. ಇನ್ಯಾರೋ ಒಬ್ಬ ವ್ಯಾಪಾರಿ ಅವ್ನು ಬರ್ತದೆ, ಅವನು ಬುಕ್ ಮಾಡಿರೋದು, ಅವನ್ನ ತಿವಿದು ಎಬ್ಬಿಸಿ ಹೇಳ್ತಾನೆ, ನೀಚೆ ಸೋ ಜಾओ ಮೇರಾ ಅಂತ. ಪಕ್ಕದಲ್ಲಿದ್ದವನು ಹೇಳದಂತೆ, ಅಗರ್ ये सरहद पे जाके नीचे सो जाएगा तो नींद हराम हो जाएगी तुम्हारी. ರಜೆಗೆ ಬರ್ತಾ ಇರೋ ಒಬ್ಬ ಸೈನಿಕನಿಗೆ ಟ್ರೈನ್ ಮೇಲೆ ಒಂದು ಬರ್ತು ಬಿಟ್ಕೊಡಕ್ಕೆ ಆಗದೆ ಇರುವಷ್ಟು, ಅದನ್ನೇನಂತಾರೆ ಅಂದ್ರೆ, ಅಷ್ಟು ದಡ್ಡು ಬಿದ್ದೋದ ಸಮಾಜ ಆಯ್ತಾ ನಮ್ದು, ಅಂತ ಸಮಾಜ ಆಗ್ಬಿಡ್ತಾ.